ಸೊ ಈಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಕೊಣ್ಣೂರು ದೇಸಾಯಿ ಅವರ ವಾಡೆಗೆ. ಸೊ ಇದನ್ನ ಪಡಸಾಲೆ ಅಂತ ಕರೀತಾರೆ. ಸೊ ನಾವೀಗೇನು ಎಂಟ್ರಿ ಕೊಟ್ಟಿದ್ದೇವಲ್ಲ ಇದು ಪಡಸಾಲೆ. ಈ ಪಡಸಾಲೆಯಲ್ಲಿ ಯಾವುದೇ ರೀತಿ ನ್ಯಾಯಗಳಾಗಲಿ ಮೀಟಿಂಗ್ಗಳಾಗಲಿ ಇಲ್ಲೇ ನಡೀತಾ ಇದ್ದಿದ್ದು. ಸೊ ಇವರ ಕಾಲದಲ್ಲಿ ಆಗಿರುವಂಥ ಕೆಲವೊಂದು ನ್ಯಾಯಗಳು ಮೀಟಿಂಗ್ಗಳ ಕೆಲವೊಂದು ಫೋಟೋಸ್ ಪಿಕ್ಚರ್ ನನಗಿದೆ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಇದೇ ಇಲ್ಲಿ ಕುರ್ಚಿಗಳನ್ನು ಹಾಕ್ತಾ ಇದ್ರು. ಸೊ ಇಲ್ಲಿ ಏನಿದೆಯಲ್ಲ ಇಲ್ಲಿ ಕುರ್ಚಿಗಳನ್ನು ಹಾಕಿ ದೇಸಾಯಿ ಅವರಾಗಲಿ ಪಂಚಮುಖರಾಗಲಿ ಹಿರಿಯರು ಇಲ್ಲಿ ಕೂತ್ಕೊಳ್ತಾ ಇದ್ರು. ಯಾವುದೇ ನ್ಯಾಯಗಳಾಗಲಿ ಇಲ್ಲಿ ಜನರನ್ನು ಕೂರಿಸ್ಕೊಂಡು ನ್ಯಾಯವನ್ನು ಬಗೆಹರಿಸ್ತಾ ಇದ್ರು. ಇದು ಆಫ್ಟರ್ 1947 ಸ್ವಾತಂತ್ರ್ಯ ನಂತರ ಕೂಡ ಇದು ಚಾಲ್ತಿಯಲ್ಲಿತ್ತು. ದೇಸಾಯಿ ಅವ್ರ ಮಾತು ಅಷ್ಟು ಚಾಲ್ತಿ ಇತ್ತು, ಅಷ್ಟು ವೇದವಾಕ್ಯದಂತೆ ಪಾಲನೆ ಮಾಡ್ತಾ ಇದ್ರು. ಅಷ್ಟು ಸ್ವಾತಂತ್ರ್ಯ ನಂತರ ಕೂಡ ಎಸ್ ಜನರಿಗೆ ಈಗಲೂ ಕೂಡ ದೇಸಾಯಿ ಅವರಂದ್ರೆ ಒಂದು ಗೌರವದ ಸ್ಥಾನವನ್ನ ಇಲ್ಲಿ ಉಳಿಸ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಉಳಿಸ್ಕೊಂಡಿದ್ದಾರೆ. ಓಕೆ. ಮತ್ತೆ ಇದನ್ನೆಲ್ಲ ಯಾವ್ದ್ರಿಂದ ಮಾಡಿರೋದು ಅಂದ್ರೆ ಮರ? ಅಲ್ಲಿ ಒಂದ್ ರೀತಿಯಾದಂತ ಮರನ ಬಳಸಿದ್ದಾರೆ ಡೋರ್ಗೆ. ನೋ ಎಲ್ಲ ಸಾಗವಾನಿನೇ. ಸೊ ಇದು ಡಿಸೈನ್ ಮಾಡಿದ್ರು, ಆಮೇಲೆ ಕೆಲವೊಂದು ಬಣ್ಣಗಳನ್ನು ಹಾಕಿದ್ದಾರೆ. ಅದು ಬಣ್ಣ ನಶಿಸಿ ಹೋದ್ಮೇಲೆ ಈಗ ಕಾಣ್ತಾ ಇದೆ. ಆಕ್ಚುಲಿ ವಾರ್ಡೆನ್ನ ಕಟ್ಟಿದವ್ರ ಹೆಸರು ಇಲ್ಲಿದೆ ನೋಡಿ, ಸೋಮಾಬಾಯಿ ಅಂತ ಇದೆ ನೋಡಿ, ಸೋಮಾಬಾಯಿ ದೇಸಾಯಿ. ಓ, ನಮ್ ಲೇಡಿನಾ? ಲೇಡಿ ಅಂದ್ರೆ ಕಾಡಪ್ಪ ದೇಸಾಯಿ ಅವರ ವೈಫ್ ಅವರು ಸೋಮಾಬಾಯಿ. ಕಾಡಪ್ಪ ದೇಸಾಯಿ ಸೋಮಾಬಾಯಿ ದೇಸಾಯಿ ಅವರು ಕಟ್ಟಿರುವಂತ ವಾಡೆ ಇದು. ಅಂದ್ರೆ ಇಬ್ರು ಸೇರಿ ಕಟ್ಸಿ, ಅಂದ್ರೆ ಒಂದು ದಂಪತಿಗಳ ಅವ್ರ ಸಮಯದಲ್ಲಿ ನಿರ್ಮಾಣ ಆಗಿರುವಂತ ವಾಡೆ ಇದು. ಆಕ್ಚುಲಿ ಕಾಡಪ್ಪ ದೇಸಾಯಿ ಅವರಿಗೆ ಆಡಳಿತ ಬಂದಿರೋದು. ಕಾಡಪ್ಪ ದೇಸಾಯಿ ಅವರು ಅವ್ರ ಟೈಮಲ್ಲಿ ಅವರು ವಾಸಿಸ್ಲಿಕ್ಕೆ ಕಟ್ಕೊಂಡಿರುವಂತ ವಾಡೆ ಇದು.